ಬಾಗಲಕೋಟೆದಾಗ ದಿನಕ್ಕೆ ಸುಮಾರು 100 ಟನ್ ಟೊಮೊಟೊ ಬಳಕೆ ಆಗುತ್ತೆ. ಆದ್ರೆ ರೈತರಿಗೆ ಲಾಭ ಯಾಕೆ ಬರ್ತಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಇದು ಒಂದು ದೊಡ್ಡ ಸತ್ಯ ಇದೆ. ನೀವು ಕೇಳಿದ್ರೆ ಶಾಕ್ ಆಗ್ತೀರಿ. ನಮಸ್ಕಾರ ರೈತ ಬಂದವರೇ, ನಮ್ಮ ಅಗ್ರಿ ಸ್ಟಾರ್ಟ್ಅಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಟೊಮೊಟೊ ಬೆಳೆಯನ್ನ ಬೆಳಿತೀವಿ, ಆದ್ರೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗೋದಿಲ್ಲ ಅಂತ ನಾವು ಬೇಸರ ಮಾಡ್ಕೊಂತೀವಿ. ಇಲ್ಲಿ ಬೆಳೆಯ ಸಮಸ್ಯೆ ಇಲ್ಲ, ಸಮಸ್ಯೆ ಇರೋದಿಲ್ಲಪ್ಪ ಅಂತಂದ್ರೆ ಮಾರ್ಕೆಟಿಂಗ್ನಾಗ. ನಮ್ಮ ಬಾಗಲಕೋಟೆದಾಗ ಸುಮಾರು 20 ಲಕ್ಷ ಜನಸಂಖ್ಯೆ ಇದೆ. ಅದರಲ್ಲೂ 70% ಜನರು ಟೊಮೊಟೊವನ್ನು ಉಪಯೋಗ ಮಾಡ್ತಾರ. ಅಂದ್ರ ಸುಮಾರು 14 ಲಕ್ಷ ಜನರು ದಿನಕ್ಕೆ ಸುಮಾರು 90ರಿಂದ 100 ಟನ್ ಟೊಮೊಟೊ ಡಿಮ್ಯಾಂಡ್ ಇದೆ ಅಂದಂಗಾಯ್ತು. ಇಷ್ಟೊಂದು ದೊಡ್ಡ ಮಾರ್ಕೆಟ್ ನಮ್ಮ ಮುಂದೆ ಇದೆ, ಆದ್ರ ನಾವು ಅದನ್ನ ಯೂಸ್ ಮಾಡ್ತಾ ಇಲ್ಲ. ಇದಕ್ಕೆ ಸೊಲ್ಯೂಷನ್ ತುಂಬಾ ಸಿಂಪಲ್ ಆಗಿದೆ. ಮೊದಲು ಏನ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡೋದನ್ನ ಕಲಿಬೇಕು, ಮಧ್ಯವರ್ತಿಗಳನ್ನ ಕಡಿಮೆ ಮಾಡೋದನ್ನ ಕಲಿಬೇಕು. ಎರಡನೇದಾಗಿ ಆನ್ಲೈನ್ ಬಿಸ್ನೆಸ್ ಅನ್ನ ಮಾಡಬೇಕು. ಅಂದ್ರೆ ವಾಟ್ಸಾಪ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇವುಗಳನ್ನ ಫ್ರೀ ಆಗಿ ಇರುವಂತವುಗಳನ್ನ ಪ್ಲಾಟ್ಫಾರ್ಮ್ಗಳನ್ನ ಬಳಸ್ಕೊಂಡು ನಾವು ಕೂಡ ಡೈರೆಕ್ಟ್ ಆಗಿ ನೇರವಾಗಿ ಮಾರ್ಕೆಟಿಂಗ್ ಅನ್ನು ಮಾಡೋದನ್ನ ಕಲಿಬೇಕು. ಮೂರನೇದಾಗಿ ಬಂದ್ಬಿಟ್ಟು ವ್ಯಾಲ್ಯೂ ಅಡಿಷನ್ ಮಾಡಬೇಕು. ಟೊಮೊಟೊದಿಂದ ನೀವು ಟೊಮೊಟೊ ಸಾಸ್ ಮಾಡ್ರಿ, ಪೌಡರ್ ಮಾಡ್ರಿ, ಚಿಪ್ಸ್ ಮಾಡ್ರಿ, ಎಲ್ಲವನ್ನೂ ಮಾಡ್ಬೋದು. 1 kg ಟೊಮೊಟೊಗೆ 10 ರೂಪಾಯಿ ಇದ್ರೂ ಕೂಡ ಅದನ್ನ ಸಾಸ್ ಮಾಡಿದ್ರ 80ರಿಂದ 100 ರೂಪಾಯಿ ಆಗುತ್ತೆ. ಇದು ಏನಾಗತ್ತಂದ್ರ 5 ಪಟ್ಟು ಲಾಭ ಜಾಸ್ತಿ ಆಗುತ್ತೆ. ಇನ್ನ ಇದನ್ನ ಹೆಂಗ ಸ್ಟಾರ್ಟ್ ಮಾಡ್ಬೋದು ಅಂತಂದ್ರ, ಫಸ್ಟ್ ಏನ್ ಮಾಡಿ, ನಿಮ್ಮ ಹೊಲದಲ್ಲಿರುವಂತ ಬೆಳೆಯ ಬಗ್ಗೆ ಫೋಟೋವನ್ನ ತೆಗಿರಿ. ಚೆನ್ನಾಗಿ ಫೋಟೋ ತೆಗಿರಿ. ಫೋಟೋ ತೆಗೆದು ನಿಮ್ಮಲ್ಲಿ ಇರುವಂತಹ, ನಿಮ್ಮ ಮೊಬೈಲ್ ಅಲ್ಲಿ ಇರುವಂತಹ ವಾಟ್ಸಪ್ ಬಿಸ್ನೆಸ್ ಅನ್ನ ಬಳಕೆ ಮಾಡಿ, ಅಥವಾ ಮತ್ತೆ ಗೂಗಲ್ ಬಿಸ್ನೆಸ್ ಪ್ರೊಫೈಲ್ ಅನ್ನ ಉಪಯೋಗ ಮಾಡಿ. ಇದರಲ್ಲಿ ಏನಾಗತ್ತಂದ್ರೆ ನೀವು ಇದಕ್ಕೆ ಯಾವುದೇ ಕೂಡ ಹಣ ಕಟ್ಟಬೇಕಾಗಿಲ್ಲ. ನಿಮ್ಮ ಬೆಳೆದಿರುವ ಬೆಳೆಯನ್ನ ಇಲ್ಲಿ ಫೋಟೋಗಳನ್ನ ಅಪ್ಲೋಡ್ ಮಾಡಿದ್ರೆ ಸಾಕು, ಜನರಿಗೆ ಸರ್ಚ್ ಮಾಡುವಾಗ ನಿಮ್ಮ ತೋಟಗಳು ಅವರಿಗೆ ಕಾಣುತ್ತೆ, ನಿಮ್ಮ ಪ್ರಾಡಕ್ಟ್ಗಳು ಅವರಿಗೆ ಕಾಣುತ್ತೆ. ಹಾಗಾಗಿ ಡೈರೆಕ್ಟ್ ಆಗಿ ನೀವು ಕಸ್ಟಮರ್ಗೆ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಬಹುದು. ನೇರವಾಗಿ ರೈತರಿಂದ ಗ್ರಾಹಕರಿಗೆ ಮಾರಾಟ ಮಾಡಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಡೈರೆಕ್ಟ್ ಮಾರ್ಕೆಟಿಂಗ್ ಸಿಗುತ್ತೆ. ಸೊ ಖರ್ಚು ಕಡಿಮೆ ಆಗುತ್ತೆ. ಇಲ್ಲಿ ನೀವು ಜಾಹೀರಾತು ನೀಡಬೇಕಾದ್ರೆ ಯಾವುದೇ ರೀತಿಯಾದಂತ ಹಣ ಕಟ್ಟಬೇಕಾಗಿಲ್ಲ. ಸೊ ಇಂಥವುಗಳನ್ನ ಬಳಕೆ ಮಾಡಿಕೊಂಡು ನಿಮ್ಮ ಒಂದು ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡಿ. ರೈತ ಬಾಂಧವರೇ, ನಾವು ಬೆಳೆ ಬೆಳೆದ್ರೆ ಸಾಕಾಗಂಗಿಲ್ಲ, ಮಾರ್ಕೆಟಿಂಗ್ ಮಾಡೋದನ್ನ ಕಲಿಬೇಕು. ಟೊಮೊಟೊ ಬೆಳೆದು ಕೊಡುವುದು ಭೂಮಿಯ ಕೆಲಸ, ಆದರೆ ಅದನ್ನ ಹೇಗೆ ಮಾರಾಟ ಮಾಡುತ್ತೇವೆ ಅದರ ಮೇಲೆ ಲಾಭ ನಿಂತಿರುತ್ತೆ. ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ರೆ ಲೈಕ್ ಮಾಡ್ರಿ. ಮತ್ತಷ್ಟು ಕೃಷಿ ಮಾಹಿತಿ ಬೇಕಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.